ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಾರತ ಜನಗಣತಿ 2027 ಇದಕ್ಕೆ ಸಂಬಂಧಿಸಿದಂತೆ 2 ಹಂತಗಳಲ್ಲಿ ಒಂದು ಕಾರ್ಯ ನಡೀತಾ ಇದೆ. ಮೊದಲ ಹಂತದಲ್ಲಿ ಕುಟುಂಬಗಳ ಸಮೀಕ್ಷೆ ಹಾಗೆಯೇ ಮನೆ ಪಟ್ಟಿಯನ್ನು ತಯಾರು ಮಾಡಲಾಗ್ತದೆ. ಗಣತಿದಾರರು ಪ್ರತಿ ಮನೆಗೆ ಭೇಟಿ ನೀಡಿ ಆ ಕುಟುಂಬದ ಒಂದು ಗಣತಿಯನ್ನು ಮಾಡಬೇಕು. HLO ಆ್ಯಪ್ನಲ್ಲಿ ಈ ಒಂದು ಗಣತಿ ಕಾರ್ಯವನ್ನು ಹೇಗೆ ನಿರ್ವಹಿಸುವುದು, ಎಲ್ಲ 34 ಪ್ರಶ್ನೆಗಳಿಗೆ ಹೇಗೆ ನಾವು ಆನ್ಸರನ್ನು ರೆಕಾರ್ಡ್ ಮಾಡುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ HLO ಆ್ಯಪನ್ನು ಎಲ್ಲಿಂದ ಡೌನ್ಲೋಡ್ ಮಾಡಬೇಕು, ಹಾಗೆಯೇ ಅದನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಎನ್ನುವಂಥ ಒಂದು ವಿವರವಾದ ವಿಡಿಯೋವನ್ನು ಈಗಾಗಲೇ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಹೇಳೋದಾದರೆ, ಪ್ಲೇಸ್ಟೋರ್ನಲ್ಲಿ HLO ಆ್ಯಪ್ ಅಂತೇಳಿ ಟೈಪ್ ಮಾಡಿದ ತಕ್ಷಣವೇ ಈ ರೀತಿಯ ಒಂದು ಲೋಗೋ ಇರತಕ್ಕಂತಹ ಒಂದು ಆ್ಯಪ್ ಬರ್ತದೆ. ಆ ಒಂದು ಆ್ಯಪನ್ನು ನೀವು ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸ್ನೇಹಿತರೆ, HLO ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ ನಂತರ ಈ ರೀತಿಯ ಒಂದು ಪೇಜ್ ಬರ್ತದೆ. ಇದರಲ್ಲಿ ಯೂಸರ್ ID ಅಂತೇಳಿದೆ. ನಿಮ್ಮ ಮೊಬೈಲ್ ನಂಬರ್ಗೆ SMS ಟೆಕ್ಸ್ಟ್ ಮೆಸೇಜ್ ಬಂದಿರ್ತದೆ. ಆ ಯೂಸರ್ IDಯನ್ನು ಇದರಲ್ಲಿ ಎಂಟ್ರಿ ಮಾಡಬೇಕು. ಅದು EV ಅಂತೇಳಿರ್ತದೆ, __ ಇರ್ತದೆ. ಹಾಗೆಯೇ ಸ್ಟೇಟ್ ಕೋಡ್ ಇದೆ, ಡಿಸ್ಟಿಕ್ ಕೋಡ್ ಇದೆ, ತಾಲೂಕು ಕೋಡ್ ಇದೆ, ಹಾಗೆಯೇ __ ಇರ್ತದೆ. ಹಾಗೆಯೇ ನಿಮ್ಮ ಹೆಸರಿರ್ತದೆ. ಈ ರೀತಿಯ ಒಂದು ಯೂಸರ್ IDಯನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಆನಂತರ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆಯೇ ಇಲ್ಲಿ ಕ್ಯಾಪ್ಚಾ ಡಿಫಾಲ್ಟಾಗಿ ಬಂದಿರ್ತದೆ. ಆ ಒಂದು ಕ್ಯಾಪ್ಚಾ ಏನು ಬರ್ತದೋ ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಎಂಟ್ರಿ ಮಾಡಿ. ನೆಕ್ಸ್ಟ್ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿ. ನಂತರ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು, ಲ್ಯಾಂಗ್ವೇಜನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಲ್ಯಾಂಗ್ವೇಜನ್ನು ಒಮ್ಮೆ ಸೆಲೆಕ್ಟ್ ಮಾಡಿದ ನಂತರ ಇದನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಮೇಲ್ಭಾಗದಲ್ಲಿ ಲ್ಯಾಂಗ್ವೇಜ್ ಅಂತ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವುದು ಯೂಸರ್ ಫ್ರೆಂಡ್ಲಿ ಆಗಿದೆ ಅಂತಕ್ಕಂಥ ನೋಡಿಕೊಂಡು, ನಿಮಗೆ ಕನ್ನಡ ಬೇಕಾ ಅಥವಾ ಇಂಗ್ಲೀಷ್ ಬೇಕಾ, ಯಾವ ಭಾಷೆ ನಿಮಗೆ ಸುಲಭವಾಗಿ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಸುಲಭನೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಒಮ್ಮೆ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿದ ನಂತರ ನೀವು ಈ ಒಂದು ಗಣತಿ ಕಾರ್ಯ ಮುಗಿಯುವವರೆಗೂ ಕೂಡ ಆ ಲ್ಯಾಂಗ್ವೇಜನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTPಯನ್ನು ಕಳಿಸಲಾಗ್ತದೆ. ಆ OTPಯನ್ನು ಎಂಟ್ರಿ ಮಾಡಿ ನಿಮ್ಮದೇ ಫೋನ್ ಆಗಿ ಅದರಲ್ಲೇ OTP ಬಂದರೆ ಅದನ್ನು ಅಲೋ ಅಂತೇಳಿ ಕ್ಲಿಕ್ ಮಾಡಿದರೆ ಅದು ಆಟೋ ಫೆಚ್ ಆಗ್ತದೆ. OTPಯನ್ನು ಪುನಃ ಟೈಪ್ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ. ಬೇರೆ ಮೊಬೈಲಿಗೆ OTP ಬಂದರೆ ಆವಾಗ ನಾವು ಮ್ಯಾನ್ಯಲ್ ಆಗಿ OTPಯನ್ನು ಎಂಟ್ರಿ ಮಾಡಬೇಕು. ಓಕೆ. ನಂತರ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಇದು ಕೂಡ ನಮ್ಮ ಮೊಬೈಲಿಗೆ SMS ಬಂದಿರ್ತದೆ. ಆ ಒಂದು ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಬೇಕು. ಪಾಸ್ವರ್ಡ್ ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಅದರಲ್ಲಿರ್ತಕ್ಕಂತಹ ಅಕ್ಷರಗಳು, ನಂಬರ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅವೆಲ್ಲವೂ ಕೂಡ ನಿಖರವಾಗಿ ನಾವು ನೋಡ್ಕೊಂಡು ಎಂಟ್ರಿ ಮಾಡಬೇಕು. ಅಲ್ಲಿ ಕ್ಯಾಪಿಟಲ್ ಲೆಟರ್ I ಯಾವುದು, ಸ್ಮಾಲ್ ಲೆಟರ್ L ಯಾವುದು, ಈ ರೀತಿ ಸ್ವಲ್ಪ ಗೊಂದಲ ಆಗ್ಬೋದು. ನೀವು ನೋಡ್ಕೊಂಡು ಎಂಟ್ರಿ ಮಾಡಿ. ನೀವು ಪಾಸ್ವರ್ಡನ್ನು, ರಾಂಗ್ ಪಾಸ್ವರ್ಡನ್ನು 5 ಸಲ ಏನಾದರೂ ಎಂಟ್ರಿ ಮಾಡಿದರೆ ಆಗ ನಿಮ್ಮ ಈ ಒಂದು ಅಪ್ಲಿಕೇಶನ್ ಮೊಬೈಲ್ ಆ್ಯಪ್ ಏನಾಗ್ತದೆ, ಲಾಕ್ ಆಗ್ತದೆ. 20 ಮಿನಿಟ್ಸ್ವರೆಗೂ ಲಾಕ್ ಆಗ್ತದೆ. ಹಾಗಾಗಿ ನೀವು ಆ ಒಂದು ಪಾಸ್ವರ್ಡನ್ನು ಸರಿಯಾಗಿ ಎಂಟ್ರಿ ಮಾಡಿ. ಓಕೆ. ನೆಕ್ಸ್ಟ್ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಆನಂತರ ಒಂದು ಪಿನ್ನನ್ನು ಸೆಟ್ ಮಾಡ್ಕೊಳ್ಳಲಿಕ್ಕೆ ಹೇಳಲಾಗ್ತದೆ. ನೀವು ಇದು ನಂಬರ್ಸ್, ಇದು 4 ಅಂಕಿಯ ಸಂಖ್ಯೆಯನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಈ ಒಂದು ಪಿನ್ನನ್ನು ನೀವು ಯಾವಾಗಲೂ ನೆನ್ಪಿಟ್ಕೋಬೇಕು. ನಮ್ಮ ಆ್ಯಪ್ ಸ್ಲೀಪ್ ಮೋಡಿಗೆ ಹೋದಾಗ ನಾವು ಓಪನ್ ಮಾಡುವಾಗ ಈ ಒಂದು ಪಿನ್ನನ್ನು ಎಂಟ್ರಿ ಮಾಡಿದಾಗ ಈ ಒಂದು ಆ್ಯಪ್ ಓಪನ್ ಆಗ್ತದೆ. ಹಾಗೆಯೇ ನಾವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೇಕು. ಈಗಾಗಲೇ ನಮಗೆ SMS ಬಂದಿರತಕ್ಕಂಥ ಪಾಸ್ವರ್ಡು. ಹಾಗೆಯೇ ನಾವು ಲಾಗಿನ್ ಆದಾಗ ಆ ಒಂದು ಓಲ್ಡ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಹಾಗೆಯೇ ನ್ಯೂ ಪಾಸ್ವರ್ಡ್, ಹೊಸದಾಗಿ ನಾವು ನಮ್ಮದೇ ಆದಂಥ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಅದು ಕೂಡ ಸ್ಟ್ರಾಂಗ್ ಪಾಸ್ವರ್ಡ್, ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಸ್ಪೆಷಲ್ ಕ್ಯಾರೆಕ್ಟರ್ಸ್, ಹಾಗೆಯೇ ನಂಬರ್ಸ್, ಈ ರೀತಿ ಇರ್ತಕ್ಕಂಥ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ನಾವು ಸಿದ್ಧಪಡಿಸ್ಕೋಬೇಕು. ಅದನ್ನೇ ಮತ್ತೊಮ್ಮೆ ಎಂಟ್ರಿ ಮಾಡಬೇಕು. ಆನಂತರ ಪಾಸ್ವರ್ಡು ರೀಸೆಟ್ ಆಗ್ತದೆ. ನಂತರ ಮತ್ತೊಮ್ಮೆ ಆ ಹೊಸ ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಎಂಟ್ರಿ ಆಗಿ ಲಾಗಿನ್ ಆಗಬೇಕು. ಸ್ನೇಹಿತರೆ, ಲಾಗಿನ್ ಆದ ನಂತರ ಈ ರೀತಿಯ ಒಂದು ಪೇಜನ್ನು ನಾವು ನೋಡ್ಬೋದು. ಇದು ಹೋಮ್ ಪೇಜ್. ಇದು ಲಾಗಿನ್ ಆದ ನಂತರ ಈ ರೀತಿಯ ಒಂದು ಪೇಜ್ ಬರ್ತದೆ. ಇದರಲ್ಲಿ ಎಲ್ಲ ಮಾಹಿತಿ ಇದೆ. ನಮ್ಮ HLB, ನಮ್ಮ ಬ್ಲಾಕ್ ಯಾವುದು, ಹಾಗೆಯೇ ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು, ತಾಲೂಕು ಯಾವುದು, ಪ್ರತಿಯೊಂದು ಕೂಡ ಇರ್ತದೆ. ಹಾಗೆಯೇ ಇಲ್ಲಿ ಕೆಳಭಾಗದಲ್ಲಿ ನೋಡ್ಬೋದು ಆ್ಯಸ್ ಪರ್ ಲೇಔಟ್ ಮ್ಯಾಪ್, ಒಟ್ಟು ಕಟ್ಟಡಗಳಿಷ್ಟಿದೆ ಅಂತೇಳಿ ನಾವಿಲ್ಲಿ ಟೈಪ್ ಮಾಡಬೇಕು. ಮೊದಲನೇ ಬಾಕ್ಸಲ್ಲಿ ಎಕ್ಸ್ಪೆಕ್ಟೆಡ್ ಬಿಲ್ಡಿಂಗ್ಸ್,
ಹಾಗೆಯೇ ಎಕ್ಸ್ಪೆಕ್ಟೆಡ್ ಸೆನ್ಸಸ್ ಹೌಸ್, ಜನಗಣತಿ ಮನೆಗಳು ಎಷ್ಟಿದೆ ಅಂತಕ್ಕಂಥದ್ದನ್ನು ಈ ಕೆಳಗಿನ ಬಾಕ್ಸಲ್ಲಿ ಫಿಲ್ ಮಾಡಬೇಕು. ಇದು ಎಡಿಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ನೀವು ನಿಮ್ಮ ಒಂದು ನಕ್ಷೆಯ ಆಧಾರದ ಮೇಲೆ ಆ ಒಂದು ಕಟ್ಟಡಗಳೆಷ್ಟಿದೆ ಹಾಗೆಯೇ ಜನಗಣತಿ ಮನೆಗಳೆಷ್ಟಿದೆ ಅಂತೇಳಿ ಟೈಪ್ ಮಾಡಿ. ನಂತರ ಹೌಸ್ ಲಿಸ್ಟ್ ಆಪರೇಷನ್ ಅಂತಿದೆಯಲ್ಲ, ಆ ಒಂದು ಬಟನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ರೀತಿ ಒಂದು ಪೇಜ್ ನೋಡ್ಬೋದು. ಇದು ಕೂಡ ಹೋಮ್ ಪೇಜ್ ಥರನೇ ಇರ್ತದೆ. ನಾವು ಕುಟುಂಬಗಳ ಸಮೀಕ್ಷೆಯನ್ನು ಮಾಡ್ತೀವಲ್ಲ, ಪದೇ ಪದೇ ಈ ಒಂದು ಪೇಜಿಗೆ ನಾವು ಬರಬೇಕಾಗ್ತದೆ. ಹಾಗಾಗಿ ಇದು ಕೂಡ ಒಂದು ಹೋಮ್ ಪೇಜ್ ಅಂತಲೇ ತಿಳ್ಕೊಬೋದು. ಈ ಹಿಂದೆ ನೋಡಿರೋದು ಕೂಡ ಹೋಮ್ ಪೇಜು, ಹಾಗೆಯೇ ಇದು ಕೂಡ ಒಂದು ಸಬ್ ಹೋಮ್ ಪೇಜ್ ಇದ್ದಾಗಿರುತ್ತದೆ. ಓಕೆ, ಇದರಲ್ಲಿ ನಾವು ನೋಡ್ಬೋದು ಒಟ್ಟು 6 ಮೆನುಗಳಿದೆ. ಮೊದಲನೇ ಒಂದು ಆಪ್ಷನ್ ನೋಡ್ಬೋದು, ನ್ಯೂ ಹೌಸ್ ಲಿಸ್ಟ್ ಎಂಟ್ರಿ ಅಂತೇಳಿದೆ. ಈ ಒಂದು ಐಕಾನನ್ನು ಕ್ಲಿಕ್ ಮಾಡಿಕೊಂಡು ನಾವು ಕುಟುಂಬಗಳ ಸಮೀಕ್ಷೆಯನ್ನು ಮಾಡ್ತೀವಿ. ಇನ್ನು ಉಳಿದಿರ್ತಕ್ಕಂಥ ಐಕಾನ್ಗಳ ಬಗ್ಗೆ ಕ್ವಿಕ್ಕಾಗಿ ಹೇಳೋದಾದರೆ, ಸೆಕೆಂಡ್ ಒನ್ ಏನಾದರೂ ಕರೆಕ್ಷನ್ ಮಾಡೋದಿದ್ದರೆ ಆ ಒಂದು ಐಕಾನ್ ಕ್ಲಿಕ್ ಮಾಡ್ಕೊಳ್ತೀವಿ. ಹಾಗೆ ಥರ್ಡ್ ಒನ್ನು ಈಗಾಗಲೇ ಸಿಂಕ್ ಮಾಡಿರ್ತಕ್ಕಂತಹ ಡೇಟಾವನ್ನು ತಿದ್ದುಪಡಿ ಮಾಡೋದಾದರೆ ಅದನ್ನು ಕ್ಲಿಕ್ ಮಾಡ್ಕೊಳ್ತೀವಿ. 4ನೇದು ಸಮ್ಮರಿಯನ್ನು ನೋಡ್ತೀವಿ. 5ನೇದು ಸಿಂಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಕೊನೆ ಬಟನ್ನು ನಮ್ಮ HLB ಕಂಪ್ಲೀಟ್ ಆದ ನಂತರ ಆ ಒಂದು ಬಟನನ್ನು ಕ್ಲಿಕ್ ಮಾಡ್ತೀವಿ. ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋಣ. ಮೊದಲಿಗೆ ನಾವು ಗಣತಿ ಕಾರ್ಯವನ್ನು ಮಾಡಲಿಕ್ಕೆ ಮೊದಲನೇ ಆಪ್ಷನ್ ಇದೆಯಲ್ಲ, ನ್ಯೂಸ್ ಹೌಸ್ ಲಿಸ್ಟ್ ಎಂಟ್ರಿ ಅಂತಿದೆಯಲ್ಲ, ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ನಂತರ ನಾವಿಲ್ಲಿ ನೋಡ್ಬೋದು ಪ್ರಶ್ನೆಗಳು ಓಪನ್ ಆಗ್ತದೆ. ಪ್ರಶ್ನೆ ಸಂಖ್ಯೆ 1 ಲೇನ್ ನಂಬರ್ ಅಂತೇಳಿ, ಸಾಲಿನ ಸಂಖ್ಯೆ ಅಂತೇಳಿ, ಅಂದರೆ ಕ್ರಮ ಸಂಖ್ಯೆ. ಇದು ಆಟೋ ಜನ್ರೇಟ್ ಆಗ್ತದೆ, ನಾವೇನು ಟೈಪ್ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ. ಪ್ರಶ್ನೆ ಸಂಖ್ಯೆ 2 ಇದು ಬಿಲ್ಡಿಂಗ್ ನಂಬರು. ನಾವು ಲೇಔಟ್ ನಕ್ಷೆಯನ್ನು ಸಿದ್ಧಪಡಿಸಿರ್ತೀವಿ, ಅದರಲ್ಲಿ ನಾವು ಕಟ್ಟಡ ಸಂಖ್ಯೆಯನ್ನು ಹಾಕಿರ್ತೀವಲ್ಲ, ಅದೇ ಕಟ್ಟಡ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು. ನೀವು ಉದಾಹರಣೆಗೆ ಪ್ರಾರಂಭ ಮಾಡ್ತಾ ಇದ್ದೀರಾ ಅಂದರೆ ಕಟ್ಟಡ ಸಂಖ್ಯೆ 1ಅನ್ನು ನೀವು ಗಣತಿ ಮಾಡ್ತಾ ಇದ್ದೀರಾ ಅಂತೇಳಿದರೆ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಕಟ್ಟಡ ಸಂಖ್ಯೆ 1 ಅಂತೇಳಿ ನೀವು ನಂಬರ್ನ ಟೈಪ್ ಮಾಡಿ. ನೆಕ್ಸ್ಟ್ ಅಲ್ಲಿ ನೋಡ್ಬೋದು ಪ್ರಶ್ನೆ ಸಂಖ್ಯೆ 3 ಸೆನ್ಸಸ್ ಹೌಸ್ ನಂಬರ್ ಅಂತೇಳಿದೆ. ಇಲ್ಲಿ ನಾವು ಟೈಪ್ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ. ಇಲ್ಲಿ ಕೆಳಭಾಗದಲ್ಲಿ ನ್ಯೂ ಅಂತಿದೆಯಲ್ಲ, ಈ ಬಟನ್ ಕ್ಲಿಕ್ ಮಾಡಿದರೆ ಆ ಒಂದು ಸೆನ್ಸಸ್ ಹೌಸ್ ನಂಬರು ಆಟೋ ಜನ್ರೇಟ್ ಆಗ್ತದೆ. ಅದು 4 ಡಿಜಿಟ್ ಇರ್ತದೆ. ಮೊದಲಿಗೆ 0001 ಅಂತೇಳಿ ಬರ್ತದೆ. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಅಲ್ಲಿ ನ್ಯೂ ಅಂತೇಳಿ ಕ್ಲಿಕ್ ಮಾಡ್ತಾ ಹೋದರೆ ಹೊಸ ಜನಗಣತಿ ಮನೆ ಸಂಖ್ಯೆಗಳು ಬರ್ತಾ ಹೋಗ್ತದೆ. ಈ ಪೇಜಲ್ಲಿ ನೀವು ಕಟ್ಟಡ ಸಂಖ್ಯೆಯನ್ನು ಮಾತ್ರ ಮ್ಯಾನ್ಯಲಾಗಿ ಎಂಟ್ರಿ ಮಾಡ್ತೀರಾ, ಜನಗಣತಿ ಮನೆ ಸಂಖ್ಯೆ ಆಟೋ ಜನ್ರೇಟ್ ಆಗಿ ಬರ್ತದೆ ಅಲ್ಲಿ. ನಂತರ ಒಂದು ಪಾಪಪ್ ಮೆಸೇಜ್ ಇಲ್ಲಿ ನೋಡ್ಬೋದು. ಈ ಒಂದು ಕುಟುಂಬದಲ್ಲಿ ಸ್ವಯಂ ಗಣತಿ ಸೆಲ್ಫ್ ಎನ್ಯುಮರೇಷನ್ ಆಗಿದೆಯಾ ಅಂತೇಳಿ ಕೇಳಲಾಗ್ತದೆ. ಪ್ರತಿ ಕುಟುಂಬಕ್ಕೂ ಕೂಡ ಈ ಒಂದು ಪ್ರಶ್ನೆ ಬರ್ತದೆ. ಸ್ವಯಂ ಗಣತಿ ಆಗಿದ್ದಲ್ಲಿ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕು, ಆಗಿಲ್ಲ ಅಂದರೆ ನೋ ಅಂತೇಳಿ ಕ್ಲಿಕ್ ಮಾಡಬೇಕು. ಎಸ್ ಅಂತೇಳಿ ಕ್ಲಿಕ್ ಮಾಡಿದ ನಂತರ ನಾವಿಲ್ಲಿ ನೋಡ್ಬೋದು ಆ ಒಂದು SE ರೆಫರೆನ್ಸ್ IDಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಆ ಕುಟುಂಬದ ಸದಸ್ಯರು ಕೊಡ್ತಾರೆ, ಅದನ್ನು ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರನ್ನು ಏನು ಕೊಟ್ಟಿದ್ದಾರೆ ಅಂತೇಳಿ ನೋಡಿಕೊಂಡು ಎಲ್ಲ ಸರಿಯಾಗಿದ್ದಲ್ಲಿ ನೀವು ಕನ್ಫರ್ಮ್ ಬಟನ್ ಕ್ಲಿಕ್ ಮಾಡಿದರೆ ಆ ಒಂದು ಕುಟುಂಬದ ಸಮೀಕ್ಷೆ ಕಂಪ್ಲೀಟ್ ಆಗ್ತದೆ. ಒಂದು ವೇಳೆ ಅವರು ಸ್ವಯಂ ಗಣತಿಯನ್ನು ಮಾಡಿಲ್ಲ ಅಂದರೆ ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ತೀರಾ. ಆ ನಂತರ ಮುಂದಿನ ಪ್ರಶ್ನೆಗಳು ಬರ್ತಾ ಹೋಗ್ತದೆ. ಪ್ರಶ್ನೆ ಸಂಖ್ಯೆ 4 ನೋಡ್ಬೋದು, ಆ ಜನಗಣತಿ ಮನೆಯ ಒಂದು ಕಟ್ಟಡದ ಫ್ಲೋರ್ ಅಂದರೆ ನೆಲಕ್ಕೆ ಯಾವ ವಸ್ತುಗಳನ್ನು ಹಾಕಿ ಮಾಡಲಾಗಿದೆ ಅಂತೇಳಿ. ಫಸ್ಟ್ ಒಂದು ಮಡ್ಡಿದೆ, ಮಣ್ಣಿನಿಂದ ಮಾಡಿದಾರ, ಹಾಗೆಯೇ ವುಡ್ ಇದೆ, ಓಕೆ, ಬರ್ಂಟ್ ಬ್ರಿಕ್ ಸುಟ್ಟ ಇಟ್ಟಿಗೆ ಇದೆ, ಸ್ಟೋನ್ ಇದೆ, ಸಿಮೆಂಟ್ ಇದೆ. ಇದರಲ್ಲಿ ಸಂಬಂಧಪಟ್ಟಂತೆ ನೀವು ಯಾವ ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀರಾ ಆ ಕುಟುಂಬದ ಮುಖ್ಯಸ್ಥರಿಂದ ಮಾಹಿತಿಯನ್ನು ಪಡ್ಕೊಂಡು ಸಂಬಂಧಪಟ್ಟಂಥ ಆಪ್ಷನನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5 ನೋಡ್ಬೋದು. ಆ ಕಟ್ಟಡಕ್ಕೆ ಗೋಡೆಯನ್ನು ತಯಾರು ಮಾಡಲಿಕ್ಕೆ ಗೋಡೆಗೆ ಯಾವ ವಸ್ತುಗಳನ್ನು ಬಳಸಿ ಗೋಡೆಯನ್ನು ನಿರ್ಮಿಸಲಾಗಿದೆ ಅಂತೇಳಿ. ಇದು ಗ್ರಾಸ್ ಇದೆ, ಓಕೆ, ಹಾಗೆಯೇ ಪ್ಲಾಸ್ಟಿಕ್ ಇದೆ, ಓಕೆ, ಮಣ್ಣಿದೆ, ವುಡ್ ಇದೆ, ಕಲ್ಲಿದೆ, ಹಾಗೆಯೇ ಸಂಬಂಧಪಟ್ಟಂತೆ ಸಾಕಷ್ಟು ಸುಟ್ಟ ಇಟ್ಟಿಗೆಗಳಿದೆ, ಸಿಮೆಂಟ್ ಇದೆ, ಕಾಂಕ್ರೀಟ್ ಇದೆ. ಸಂಬಂಧಪಟ್ಟಂತೆ ನೀವು ಆಪ್ಷನನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 6 ನಾವು ನೋಡ್ಬೋದು, ರೂಫ್ ಮೇಲ್ಛಾವಣಿಗೆ ಯಾವ ವಸ್ತುವನ್ನು ಬಳಸಿ ಮೇಲ್ಛಾವಣಿಯನ್ನು ನಿರ್ಮಿಸಲಾಗಿದೆ ಅಂತೇಳಿ. ಅದನ್ನು ನೀವು ಸಂಬಂಧಪಟ್ಟಂತೆ ನೋಡಿಕೊಂಡು ಎಂಟ್ರಿ ಮಾಡಿ. ಒಟ್ಟು 10 ಆಯ್ಕೆಗಳಿದೆ. ನಂತರ ಪ್ರಶ್ನೆ ಸಂಖ್ಯೆ 7, ಈ ಒಂದು ಕಟ್ಟಡದ ಒಂದು ಯೂಸ್ ಯಾವುದಕ್ಕೋಸ್ಕರ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತೇಳಿ. ನಾವಿಲ್ಲಿ ನೋಡ್ಬೋದು ವಾಸಕ್ಕೆ ಫಸ್ಟ್ ಆಪ್ಷನ್ ಇದೆ, ವಾಸ ಮತ್ತು ಇತರ ಬಳಕೆ ಅಂತೇಳಿ 2 ಆಪ್ಷನ್ ಇದೆ.
ಒಂದು ಮನೆ ಇರ್ತದೆ, ಅದರಲ್ಲಿ ಅಂಗಡಿ ಇರ್ಬೋದು ಅಥವಾ ಬೇರೆ ಏನಾದರೂ ಇರ್ಬೋದು, ಜೊತೆಗೆ ವಾಸ ಕೂಡ ಇರ್ಬೋದು. ಆಗ ನಾವು ಸೆಕೆಂಡ್ ಆಪ್ಷನನ್ನು ಎಂಟ್ರಿ ಮಾಡಬೇಕಾಗ್ತದೆ. ಬರೀ ಆಫೀಸ್ ಅಷ್ಟೇ ಇದ್ದರೆ ಅದು ಮೂರನೇ ಆಪ್ಷನ್ ಬರ್ತದೆ. ಸ್ಕೂಲ್ ಕಾಲೇಜ್ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಆಪ್ಷನ್ ಬರ್ತದೆ. ಹಾಗಾಗಿ ಹೋಟೆಲ್ ಇದೆ, ಹಾಗೆಯೇ ಹಾಸ್ಪಿಟಲ್ ಇದೆ. ನೋಡ್ಕೊಳ್ಳಿ ನೀವು ಸಂಬಂಧಪಟ್ಟಂತೆ ಯಾವ ಒಂದು ಉದ್ದೇಶಕ್ಕೆ ಈ ಒಂದು ಕಟ್ಟಡವನ್ನು ಬಳಸಲಾಗ್ತಿದೆ ಅಂತೇಳಿ ನೋಡಿಕೊಂಡು ಸಂಬಂಧಪಟ್ಟಂಥ ಆಪ್ಷನನ್ನು ಎಂಟ್ರಿ ಮಾಡಿ. ಹಾಗೆಯೇ ಕೆಳಭಾಗದಲ್ಲಿ ನೋಡ್ಬೋದು ಲಾಕ್ ಇದೆ, ಹಾಗೆಯೇ ಸಾಂಸ್ಥಿಕ ಕುಟುಂಬ ಅಂತೇಳಿದೆ. ನಾವು ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಲೇಔಟ್ ಮ್ಯಾಪ್ನ ಪ್ರಕಾರ ಕಟ್ಟಡ ಸಂಖ್ಯೆಗಳಿಗೆ ಅನುಗುಣವಾಗಿ ನಾವು ಭೇಟಿ ಕೊಡಬೇಕು. ಹಾಗೆಯೇ ಆ ಒಂದು ಕಟ್ಟಡ ಏನಾದರೂ ಲಾಕ್ ಆಗಿದ್ದಲ್ಲಿ ನಾವು ಲಾಕ್ ಅಂತೇಳಿ ಕೂಡ ತೋರಿಸ್ಬೋದು. ಹಾಗೆಯೇ ಅದು ಸಾಂಸ್ಥಿಕ ಕುಟುಂಬವಾಗಿದ್ದಲ್ಲಿ, ಹಾಸ್ಟೆಲ್ ಆಗಿರ್ಬೋದು, ಬೇರೆ ಈ ರೀತಿಯ ಒಂದು ಪ್ರದೇಶ ಆಗಿದ್ದಲ್ಲಿ ನಾವು ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಅದು ಹೇಗೆ ಅಂತಕ್ಕಂಥದ್ದನ್ನು ಬೇಕಾದರೆ ವಿವರವಾದ ವಿಡಿಯೋವನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಲಾಕ್ ಮಾಡಲಿಕ್ಕೆ ಇಲ್ಲಿ ಪ್ರಶ್ನೆ ಸಂಖ್ಯೆ 7ರಲ್ಲಿದೆ. ಆ ನಂತರ ನಾವು ಲಾಕನ್ನು ಓಪನ್ ಮಾಡೋದು ಹೇಗೆ ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನಂತರ 8ನೇ ಒಂದು ಪ್ರಶ್ನೆ ನೋಡ್ಬೋದು. ಆ ಒಂದು ಕಟ್ಟಡದ ಕಂಡೀಷನ್ ಹೇಗಿದೆ ಅಂತೇಳಿ. ಗುಡ್ ಇದೆ, ಹಾಗೆಯೇ ಅದು ಯೋಗ್ಯವಾಗಿದೆ ಬಳಕೆಗೆ, ಹಾಗೆಯೇ ರಿಪೇರಿ ಇದೆ ಅಂತೇಳಿ ಆ ಒಂದು ಕಟ್ಟಡದ ಸ್ಥಿತಿಗತಿಯನ್ನು ನೋಡಿಕೊಂಡು ನೀವು ಸಂಬಂಧಪಟ್ಟಂತೆ ಎಂಟ್ರಿ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡ್ಬೋದು. ಇಲ್ಲಿ ಹೌಸ್ ಹೋಲ್ಡ್ ನಂಬರ್ ಅಂತೇಳಿ, ಕುಟುಂಬದ ಸಂಖ್ಯೆ ಅಂತೇಳಿ, ಇದು ಕೂಡ ಆಟೋ ಜನ್ರೇಟ್ ಆಗ್ತದೆ. ಇದು ಕೂಡ 4 ಅಂಕಿ ಇರ್ತದೆ. ನಾವು ಇದನ್ನು ಟೈಪ್ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ. 9ನೇ ಪ್ರಶ್ನೆ. ಓಕೆ, ಪ್ರಶ್ನೆ ಸಂಖ್ಯೆ 10. ಆ ಕುಟುಂಬದಲ್ಲಿ ವಾಸವಾಗಿರ್ತಕ್ಕಂತಹ ಒಟ್ಟು ಜನರ ಸಂಖ್ಯೆಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ 11ನೇ ಪ್ರಶ್ನೆ. ಕುಟುಂಬದ ಮುಖ್ಯಸ್ಥರ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡಿ. ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕು, ಪ್ರತಿ ಪೇಜಲ್ಲೂ ಕೂಡ ಬ್ಯಾಕ್ ಹೋಗ್ಲಿಕ್ಕಿದೆ, ಹಾಗೆಯೇ ಜಂಪ್ ಇದೆ, ನೆಕ್ಸ್ಟ್ ಇದೆ, ಹಾಗೆ ಮೇಲ್ಭಾಗದಲ್ಲಿ ಲೇನ್ ನಂಬರ್ ಇರ್ತದೆ, ಹಾಗೆಯೇ ಸೆನ್ಸಸ್ ಹೌಸ್ ನಂಬರ್ಸ್ ಕೂಡ ಇರ್ತದೆ. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 12ನೇ ಪ್ರಶ್ನೆ. ಕುಟುಂಬದ ಮುಖ್ಯಸ್ಥರ ಲಿಂಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, 3 ಆಯ್ಕೆ ಇದೆ. ಹಾಗೆಯೇ 13ನೇ ಪ್ರಶ್ನೆ. ಈ ಕುಟುಂಬ ಯಾವ ಒಂದು ಗುಂಪಿಗೆ ಸೇರಿದೆ ಅಂತೇಳಿ. SC ಇದೆಯಾ, ST ಗುಂಪಿಗೆ ಸೇರಿದೆಯಾ, ಹಾಗೆಯೇ ಇತರೆ ಅಂತೇಳಿ 3 ಆಯ್ಕೆ ಇದೆ. ನಿಮಗೇನಾದರೂ SC ST ಲಿಸ್ಟ್ ಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ, ವ್ಯೂ ಇದೆ, ನೋಡ್ಬೋದು. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ. ಓನರ್ಶಿಪ್, ಈ ಒಂದು ಕುಟುಂಬದ ಮಾಲೀಕತ್ವ ಅಂತೇಳಿ ಬರ್ತದೆ. ಸ್ವಂತ ಮನೆನಾ ಅಥವಾ ಬಾಡಿಗೆ ಮನೆನಾ? ಕೆಲವೊಮ್ಮೆ ಬಾಡಿಗೆ ಮನೆ ಅಂತೇಳಿ ಎಂಟ್ರಿ ಮಾಡ್ತೀರ, ಅದರಲ್ಲಿ 2 ಆಪ್ಷನ್ ಇದೆ. ಬಾಡಿಗೆ ಮನೆ ಅಂತೇಳಿ 2ನೇ ಆಪ್ಷನ್ ನೀವು ಆಯ್ಕೆ ಮಾಡ್ತೀರಾ. ಅವರ ಒಂದು ಸ್ವಂತ ಮನೆ ಬೇರೆ ಒಂದು ಊರಲ್ಲಿ ಅಥವಾ ಬೇರೆ ಒಂದು ಪ್ರದೇಶದಲ್ಲಿ ಇರ್ಬೋದು, ಆಗ 2ನೇ ಆಯ್ಕೆ ಮಾಡ್ಕೋಬೇಕಾಗ್ತದೆ. 3ನೇ ಆಯ್ಕೆ ಅಂದರೆ ಬರೀ ಬಾಡಿಗೆ ಮನೆಯಲ್ಲಿ ಅವರು ವಾಸ ಇದ್ದಾರೆ, ಸ್ವಂತ ಮನೆ ಎಲ್ಲೂ ಇಲ್ಲ ಅಂತೇಳಿ, ಹಾಗೆಯೇ ಏನೇ ಅದಾರೆ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 15. ಆ ಒಂದು ಕಟ್ಟಡದಲ್ಲಿ ಇರ್ತಕ್ಕಂತಹ ಕೊಠಡಿಗಳ ಸಂಖ್ಯೆಯನ್ನು ನಾವಿಲ್ಲಿ ಟೈಪ್ ಮಾಡಬೇಕು. ಕೊಠಡಿಗಳ ಸಂಖ್ಯೆಯನ್ನು ನಾವು ಎಂಟ್ರಿ ಮಾಡುವಾಗ ಆ ಕುಟುಂಬದಲ್ಲಿರ್ತಕ್ಕಂತಹ ಅಡುಗೆ ಮನೆಯನ್ನು ನಾವು ಸಪ್ರೇಟಾಗಿ ಒಂದು ರೂಮ್ ಅಂತೇಳಿ ಕೌಂಟ್ ಮಾಡಬಾರ್ದು. ಹಾಗೆಯೇ ವಾಶ್ರೂಮ್ಗಳಿದ್ದಾವಲ್ಲ ಅವನ್ನು ಕೂಡ, ಟಾಯ್ಲೆಟ್ಗಳನ್ನು, ಹಾಗೆಯೇ ಆವರಣವನ್ನು ನಾವು ಕೌಂಟ್ ಮಾಡಬಾರ್ದು. ಉಳಿದಿರ್ತಕ್ಕಂಥವನ್ನು ಮಾತ್ರ ಆ ಮನೆಯಲ್ಲಿರ್ತಕ್ಕಂಥ ಕೊಠಡಿಗಳೆಷ್ಟು ಅಂತೇಳಿ ನಾವು ಕೌಂಟ್ ಮಾಡಬೇಕು. ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 16. ಆ ಒಂದು ಜನಗಣತಿ ಮನೆಯಲ್ಲಿ ಇರ್ತಕ್ಕಂತಹ ಮ್ಯಾರಿಡ್ ಕಪಲ್ಸ್, ದಂಪತಿಗಳು ಎಷ್ಟು ಜನ ಇದ್ದಾರೆ ಅಂತೇಳಿ ನಾವು ನೋಡ್ಕೊಂಡು ಎಂಟ್ರಿ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡ್ಬೋದು ನಾವು 17ನೇ ಒಂದು ಪ್ರಶ್ನೆ. ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರ ಸೌಲಭ್ಯ ಈ ಒಂದು ಕುಟುಂಬಕ್ಕೆ ಎಲ್ಲಿಂದ ದೊರೀತಾ ಇದೆ ಅಂತೇಳಿ. ಫಸ್ಟ್ ಒನ್ನು ಟ್ಯಾಪ್ ವಾಟರ್, ನಲ್ಲಿ ನೀರನ್ನು ಬಳಸ್ತಾ ಇದ್ದಾರೆ. ಟ್ರೀಟೆಡ್, ಸಂಸ್ಕರಿಸಿರ್ತಕ್ಕಂಥ ನೀರು. ಸೆಕೆಂಡ್ ಒನ್ನು ನಲ್ಲಿ ನೀರು ಬಳಸ್ತಾ ಇದ್ದಾರೆ, ಸಂಸ್ಕರಿಸದೇನೆ ಅದನ್ನು ಬಳಸ್ತಾ ಇದ್ದಾರೆ ಅಂತೇಳಿ. ಬಾವಿ ಇದೆ, ಹ್ಯಾಂಡ್ ಪಂಪ್ ಇದೆ, ಈ ರೀತಿ ಸಂಬಂಧಪಟ್ಟಂತೆ ಆಪ್ಷನ್ಗಳಿದೆ. ನದಿ ನೀರಿದೆಯಾ, ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ ಬಳಸ್ತಾ ಇದ್ದಾರಾ, ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಎಂಟ್ರಿ ಮಾಡಿ 17ನೇ ಪ್ರಶ್ನೆಗೆ. ನೆಕ್ಸ್ಟ್ 18ನೇ ಪ್ರಶ್ನೆಯನ್ನು ನೋಡ್ಬೋದು. ಈ ಒಂದು ನೀರಿನ ವ್ಯವಸ್ಥೆ ಎಲ್ಲಿ ದೊರೀತಾ ಇದೆ ಅಂತೇಳಿ, ಅವೈಲಬಿಲಿಟಿ ಅಂತೇಳಿ. ಆ ಒಂದು ವಿತಿನ್ ಪ್ರಿಮಿಸಸ್, ಆವರಣದ ಒಳಗಡೆ ಸಿಗ್ತಾ ಇದೆಯಾ ಅಥವಾ ಆವರಣದ ಸಮೀಪ ಇದೆಯಾ, ಹಾಗೆಯೇ ದೂರ ಇದೆಯಾ ಅಂತೇಳಿ. ನಂತರ ಪ್ರಶ್ನೆ ಸಂಖ್ಯೆ 19. ಮೇನ್ ಸೋರ್ಸ್ ಆಫ್ ಲೈಟ್ನಿಂಗ್, ಬೆಳಕಿನ ಒಂದು ಮೂಲ ಯಾವುದು ಅಂತೇಳಿ. ವಿದ್ಯುತ್ ಇದೆ, ಕೆರೋಸಿನ್ ಇದೆ, ಸೋಲಾರ್ ಇದೆ. ಓಕೆ, ಯಾವುದೇ ಬೆಳಕಿಲ್ಲ ಅಂತೇಳಿ. ಈ ರೀತಿ 6 ಆಯ್ಕೆಗಳಿದೆ, ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 20 ನೋಡ್ಬೋದು. ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಅವೈಲಬಿಲಿಟಿ ಅಂತೇಳಿ ನಾವು ಎಂಟ್ರಿ ಮಾಡಬೇಕು. ಮೊದಲನೇ ಒಂದು ಎಕ್ಸ್ಕ್ಲೂಸಿವ್ಲಿ ಹೌಸ್ ಹೋಲ್ಡ್ ಯೂಸ್ ಓನ್ಲಿ, ಆ ಒಂದು ಕುಟುಂಬಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಅಥವಾ 2ನೇ ಆಪ್ಷನ್ನು ಶೇರ್ ಮಾಡ್ತಾ ಇದ್ದಾರೆ ಅಂತೇಳಿ, 2-3 ಮನೆಗಳಿಗೆ ಸೇರಿ ಒಂದು ಶೌಚಾಲಯ ಇದೆ ಅಂತೇಳಿ.
ಥರ್ಡ್ ಒನ್ನು ಪಬ್ಲಿಕ್, ಸಾರ್ವಜನಿಕ ಶೌಚಾಲಯವನ್ನು ಬಳಸ್ತಾ ಇದ್ದಾರೆ ಅಂತೇಳಿ. 4ನೇ ಆಯ್ಕೆ ಓಪನ್ ಆಗಿ ಅವರು ತೆರೆದ ಪ್ರದೇಶದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ 21ನೇ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟಂತೆ ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಡೀಟೇಲ್ ಆಗಿ ಒಟ್ಟು 10 ಆಯ್ಕೆಗಳಿದೆ. ಯಾವ ರೀತಿಯ ಒಂದು ಸಿಸ್ಟಮನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಅಂತೇಳಿ ನಾವು ನಿಖರವಾಗಿ ಎಂಟ್ರಿ ಮಾಡಬೇಕು. ತುಂಬಾ ಡೀಟೇಲ್ ಆಗಿದೆ. ಪೈಪ್ಡ್ ಇದೆ, ಓಕೆನಾ, ಹಾಗೆಯೇ ಸೆಪ್ಟಿಕ್ ಟ್ಯಾಂಕ್ ಇದೆ, ಸಂಬಂಧಪಟ್ಟಂತೆ ನೀವು ಎಂಟ್ರಿ ಮಾಡ್ತಾ ಹೋಗಿ. ಪ್ರಶ್ನೆ ಸಂಖ್ಯೆ 20ರಲ್ಲಿ ಓಪನ್ ಅಂತೇಳಿ ಕ್ಲಿಕ್ ಮಾಡಿದರೆ ಪ್ರಶ್ನೆ ಸಂಖ್ಯೆ 21 ಬರೋದಿಲ್ಲ, ನೇರವಾಗಿ 22 ಬರ್ತದೆ ಪ್ರಶ್ನೆ ಸಂಖ್ಯೆ. ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 22 ನೋಡ್ಬೋದು. ವೇಸ್ಟ್ ವಾಟರನ್ನು ಹೇಗೆ ಅವರು ಡಿಸ್ಪೋಸ್ ಮಾಡಲಾಗ್ತಾ ಇದೆ ಅಂತೇಳಿ. ಅದರಲ್ಲಿ ಕ್ಲೋಸ್ಡ್ ಡ್ರೈನೇಜ್ ಇದೆಯಾ ಅಂತೇಳಿ, ಅಂದರೆ UGD ಏನಾದರೂ ಇದೆಯಾ ಅಂತೇಳಿ, ತೆರೆದ ಚರಂಡಿ ವ್ಯವಸ್ಥೆ, ಮುಚ್ಚಿದ ಚರಂಡಿ ವ್ಯವಸ್ಥೆ, ಹಾಗೆಯೇ ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲ ಅಂತೇಳಿ. ಫಸ್ಟ್ನೇದು ಕ್ಲೋಸ್ಡು, ಮುಚ್ಚಿದ, ಹಾಗೆಯೇ ಸೆಕೆಂಡ್ ಒನ್ನು ತೆರೆದ ಚರಂಡಿ ವ್ಯವಸ್ಥೆ, ಹಾಗೆಯೇ ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲ ಅಂತೇಳಿ. 23ನೇ ಪ್ರಶ್ನೆ, ಸ್ನಾನದ ಕೊಠಡಿಗೆ ಸಂಬಂಧಪಟ್ಟಂತೆ. ಸ್ನಾನದ ಕೊಠಡಿ ಇದ್ದಲ್ಲಿ 1 ಅಂತೇಳಿ ಎಂಟ್ರಿ ಮಾಡ್ತೀರಾ. ಸ್ನಾನದ ಕೊಠಡಿ ಇರ್ತದೆ, ಅದಕ್ಕೆ ರೂಫ್ ಇರೋದಿಲ್ಲ, ಬರೀ ಗೋಡೆ ಅಷ್ಟೇ ಇರ್ತದೆ, ಅದಕ್ಕೆ ಸೆಕೆಂಡ್ ಆಪ್ಷನನ್ನು ಎಂಟ್ರಿ ಮಾಡ್ತೀರಾ. ಸ್ನಾನದ ಕೊಠಡಿ ಇಲ್ಲವೇ ಇಲ್ಲ ಅಂದಾಗ 3ನೇ ಆಪ್ಷನನ್ನು ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 24 ನೋಡ್ಬೋದು. ಆ ಒಂದು ಮನೆಯಲ್ಲಿ LPG ಸೌಲಭ್ಯ ಇದೆಯಾ ಅಂತೇಳಿ ನಾವು ನೋಡ್ಬೋದು. ಇದರಲ್ಲೂ ಕೂಡ ಒಟ್ಟು 7 ಆಯ್ಕೆಗಳಿದೆ. ಫಸ್ಟ್ ಒನ್ ನೋಡ್ಬೋದು, ಆ ಒಂದು LPG ಸೌಲಭ್ಯ ಇದೆ ಅಂತೇಳಿ. ಸೆಕೆಂಡ್ ಒನ್ನು LPG ಕನೆಕ್ಷನ್ನು ಇಲ್ಲ. ಹಾಗೆಯೇ ಎಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ಅವರ ಒಂದು ಕಿಚನ್ ರೂಮ್, ಸಪರೇಟಾಗಿ ಕಿಚನ್ ಇದೆ, ಅಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗೆಯೇ ಸೆಕೆಂಡ್ ಒನ್ ನೋಡ್ಬೋದು, ಮನೆಯ ಒಳಗಡೆ ಅವರು ಅಡುಗೆ ಮಾಡ್ತಾ ಇದ್ದಾರೆ, ಕಿಚನ್ ರೂಮ್ ಸಪರೇಟ್ ಇಲ್ಲ, LPG ಕನೆಕ್ಷನ್ ಇದೆ 3, LPG ಕನೆಕ್ಷನ್ ಇಲ್ಲ 4. ಹಾಗೆಯೇ ಅವರು ಮನೆಯಿಂದ ಆಚೆ ಅಡುಗೆ ಮಾಡ್ತಾ ಇದ್ದಾರೆ, LPG ಮೂಲಕ ಇದ್ದರೆ 5, LPG ಇಲ್ಲ ಅಂದರೆ 6, ಯಾವುದೇ ಅಡುಗೆ ಮಾಡ್ತಾ ಇಲ್ಲ ಅಂದರೆ 7. ಈ ರೀತಿ ನೀವು ಸಂಬಂಧಪಟ್ಟಂತೆ ಆಪ್ಷನನ್ನು ಎಂಟ್ರಿ ಮಾಡ್ತಾ ಹೋಗಿ. ಹಾಗೆಯೇ ಪ್ರಶ್ನೆ ಸಂಖ್ಯೆ 25ರಲ್ಲಿ ನೋಡ್ಬೋದು, ಅಡುಗೆಯನ್ನು ತಯಾರಿಸಲಿಕ್ಕೆ ಏನನ್ನು ಬಳಸ್ತಾರೆ, ಯಾವ ಇಂಧನ ಅಂತೇಳಿ. ಕಟ್ಟಿಗೆಯನ್ನು ಬಳಸ್ತಾ ಇದ್ದಾರಾ, LPG ಬಳಸ್ತಾ ಇದ್ದಾರಾ, ಸೀಮೆಎಣ್ಣೆ ಬಳಸ್ತಾ ಇದ್ದಾರಾ, ವಿದ್ಯುತ್ ಬಳಸ್ತಾ ಇದ್ದಾರಾ, ಬಯೋಗ್ಯಾಸ್ ಇದೆಯಾ, ಸಂಬಂಧಪಟ್ಟಂತೆ ನೀವು ಆಪ್ಷನ್ಗಳಿದೆ, ಎಂಟ್ರಿ ಮಾಡ್ತಾ ಹೋಗಿ. ಪ್ರಶ್ನೆ ಸಂಖ್ಯೆ 26 ನಾವು ನೋಡ್ಬೋದು, ಆ ಒಂದು ಮನೆಯಲ್ಲಿ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಇದೆಯಾ ಅಂತೇಳಿ. ಅದು ಯಾವ ರೂಪದಲ್ಲಿದೆ ಅಂತೇಳಿ ನೋಡ್ಬೋದು ನಾವು. ಟ್ರೆಡಿಷನಲ್, ಹಳೆಯ ಕಾಲದ ರೇಡಿಯೋ ಇದ್ದರೆ ಮೊದಲನೇ ಆಪ್ಷನ್ ಬರ್ತದೆ. ಮೊಬೈಲ್ ಫೋನಲ್ಲಿ ಅವರು ರೇಡಿಯೋ ಕೇಳ್ತಾ ಇದ್ದಾರೆ ಅಂದರೆ 2ನೇ ಆಪ್ಷನ್ನು. ಎನಿ ಅದರ್ ಡಿವೈಸ್ ಇದೆ, ಹಾಗೆಯೇ ರೇಡಿಯೋ ಇಲ್ಲ ಅಂತೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು, 27ನೇ ಕ್ವಶನ್ನು, ಟೆಲಿವಿಷನ್, ದೂರದರ್ಶನ ಅವೈಲಬಿಲಿಟಿ ಇದೆಯಾ ಅಂತೇಳಿ. ಸ್ನೇಹಿತರೆ, 27ನೇ ಪ್ರಶ್ನೆ, ದೂರದರ್ಶನ ಟೆಲಿವಿಷನ್ ಅವೈಲಬಲ್ ಇದೆಯಾ ಅಂತೇಳಿ. ಇದರಲ್ಲೂ ಕೂಡ 5 ಆಯ್ಕೆಗಳಿದೆ. ಫ್ರೀ DTH ಕನೆಕ್ಷನ್ ಇದ್ದರೆ ಫಸ್ಟ್ ಒನ್ನು, ಅದರ್ DTH ಇದ್ದರೆ ಸೆಕೆಂಡ್ ಒನ್ನು, ಕೇಬಲ್ ಕನೆಕ್ಷನ್ ಇದ್ದರೆ 3. ಓಕೆ, ಈ ರೀತಿ ಸಂಬಂಧಪಟ್ಟಂಥ ಆಪ್ಷನನ್ನು ಎಂಟ್ರಿ ಮಾಡಿ. 28ನೇ ಪ್ರಶ್ನೆ ನೋಡ್ಬೋದು, ಇಂಟರ್ನೆಟ್ ಸೌಲಭ್ಯ ಇದೆಯಾ ಅಂತೇಳಿ. ಅಲ್ಲಿ ಲ್ಯಾಪ್ಟಾಪಿಗೆ, ಕಂಪ್ಯೂಟರಿಗೆ ಮಾತ್ರ ಬಳಸ್ತಾ ಇದ್ದಾರಾ ಅಥವಾ ಸ್ಮಾರ್ಟ್ಫೋನಿಗೆ ಬಳಸ್ತಾ ಇದ್ದಾರಾ, ಓಕೆ, ನೋಡ್ಕೊಂಡು ಎಂಟ್ರಿ ಮಾಡಿ. ಹಾಗೆಯೇ 29ನೇ ಕ್ವಶನ್ನು, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದೆಯಾ ಅಥವಾ ಇಲ್ಲ ಅಂತೇಳಿ. ಎಸ್ ಅಥವಾ ನೋ ಅಂತೇಳಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 30ನೇ ಪ್ರಶ್ನೆ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 30, ಟೆಲಿಫೋನ್ ಅಥವಾ ಮೊಬೈಲ್ ಫೋನ್ ಇದೆಯಾ ಅಂತೇಳಿ. 5 ಆಯ್ಕೆಗಳಿದೆ, ನಾವು ನೋಡ್ಕೊಂಡು ಎಂಟ್ರಿ ಮಾಡಬೇಕು. ಬರೀ ಲ್ಯಾಂಡ್ಲೈನ್ ಇದೆಯಾ, ಬರೀ ಸ್ಮಾರ್ಟ್ಫೋನ್ ಇದೆಯಾ, ಅಥವಾ ಬೇಸಿಕ್ ಇದೆಯಾ, ಬೋತ್ ಇದೆಯಾ ಅಂತೇಳಿ ನೋಡ್ಕೊಂಡು ಎಂಟ್ರಿ ಮಾಡಿ. ನೆಕ್ಸ್ಟ್ 31ನೇ ಪ್ರಶ್ನೆ ನೋಡ್ಬೋದು, ಬೈಸಿಕಲ್ ಅಥವಾ ಟ್ರೈಸಿಕಲ್ ಇದ್ದರೂ ಕೂಡ ಇಲ್ಲಿ ನಾವು ಬೈಸಿಕಲ್ ಇದೆ ಅಂತೇಳಿ ಎಂಟ್ರಿ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಸ್ಕೂಟರ್ ಇದೆಯಾ ಅಂತೇಳಿ, 2 ವೀಲರಿಗೆ ಸಂಬಂಧಪಟ್ಟಂತೆ 2 ಇದ್ದರೆ ಬೋತ್ ಅಂತೇಳಿ. ಹಾಗೆಯೇ 32ನೇ ಪ್ರಶ್ನೆ ನೋಡ್ಬೋದು, 4 ವೀಲರ್, ಕಾರ್, ಜೀಪ್, ವ್ಯಾನ್ ಇದರಲ್ಲಿ ಇದೆಯಾ ಅಂತೇಳಿ ಎಂಟ್ರಿ ಮಾಡಬೇಕು. ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕು, 4 ವೀಲರ್ನ ಎಂಟ್ರಿ ಮಾಡುವಾಗ ಆ ಕುಟುಂಬದಲ್ಲಿ ಆಟೋ ರಿಕ್ಷಾ ಇದ್ದರೆ ಅಥವಾ ಟ್ರ್ಯಾಕ್ಟರ್ ಇದ್ದರೆ ನಾವು ಪ್ರಶ್ನೆ ಸಂಖ್ಯೆ 32ರಲ್ಲಿ 4 ವೀಲರಲ್ಲಿ ನೋ ಅಂತೇಳಿ ಕೊಡಬೇಕು. ಟ್ರ್ಯಾಕ್ಟರ್, ಆಟೋ ಇದ್ದರೆ ನೋ ಅಂತೇಳಿ ಕೊಡಬೇಕು. ಓಕೆ, 33ನೇ ಪ್ರಶ್ನೆ ನಾವಿಲ್ಲಿ ನೋಡ್ಬೋದು, ಈ ಒಂದು ಕುಟುಂಬದವರು ಪ್ರತಿನಿತ್ಯ ಸೇವಿಸುವಂಥ ಆಹಾರದಲ್ಲಿ ಪ್ರಧಾನವಾಗಿ ಯಾವ ಧಾನ್ಯಗಳನ್ನು ಬಳಸ್ತಾರೆ ಅಂತೇಳಿದೆ. ರೈಸನ್ನು ಬಳಸ್ತಾ ಇದ್ದಾರಾ, ಗೋಧಿಯನ್ನು ಬಳಸ್ತಾ ಇದ್ದಾರಾ, ಜೋಳ ಬಳಸ್ತಾ ಇದ್ದಾರಾ, ಸಂಬಂಧಪಟ್ಟಂಥ ಆಪ್ಷನ್ ಇದೆ. ಲಾಸ್ಟ್ ಒನ್ ನೋಡ್ಬೋದು, ರಾಗಿ, ಇದು ಅದರ್ಸಲ್ಲಿ ಬರ್ತದೆ, ಹಾಗಾಗಿ ರಾಗಿಯನ್ನು ಬಳಸ್ತಕ್ಕಂಥವ್ರು 6 ಅಂತೇಳಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ಇದು, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನೋಡ್ಬೋದು. ನಂತರ ಈ ರೀತಿ ಒಂದು ಪೇಜ್ ಬರ್ತದೆ, ಆನ್ಸರ್ಸ್ ರಿವ್ಯೂ ಅಂತೇಳಿ. ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು, ನಾವು ಎಂಟ್ರಿ ಮಾಡಿರ್ತಕ್ಕಂಥ ಎಲ್ಲ
ಪ್ರಶ್ನೆಗಳಿಗೆ ಪ್ರತಿಯೊಂದು ಉತ್ತರಗಳು ಸರಿಯಾಗಿದೆಯಾ ಅಂಥೇಳಿ ಮತ್ತೊಮ್ಮೆ ನೀವು ರಿವ್ಯೂ ಮಾಡಿ. ಎಲ್ಲ ಸರಿಯಾಗಿದ್ದಲ್ಲಿ ನೀವು ಕನ್ಫರ್ಮ್ ಅಂತೇಳಿ ಕ್ಲಿಕ್ ಮಾಡಿ. ಆಗ ಈ ಒಂದು ಕುಟುಂಬದ ಸಮೀಕ್ಷೆ ಕಂಪ್ಲೀಟ್ ಆಗ್ತದೆ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.